ಇವತ್ತು ನಾವು ಸುಕ್ಷೇತ್ರ ಶ್ರೀ ರೇಣುಕಾ ಯಲ್ಲಮ್ಮ ದೇವಿಯ ಸನ್ನಿಧಾನ ಹತ್ತಿರ ಇರುವಂಥ ಜೋಗುಳಬಾವಿ ಶ್ರೀ ಸತ್ಯಮ್ಮ ದೇವಿ ದೇವಸ್ಥಾನ ಹತ್ತಿರ ಇರುವ ಇದು ಜೋಗುಳಬಾವಿಯ ಒಂದು ದೃಶ್ಯ. ಈ ಜೋಗುಳಬಾವಿಯಲ್ಲಿ ನಿರಂತರವಾಗಿ ಭಕ್ತಾದಿಗಳು ಇಲ್ಲಿ ಬರ್ತಾ ಇರ್ತಾರೆ. ಕೆಲವೊಮ್ಮೆ ಸಮಯ ಆಗ್ತಿರೋದೆಲ್ಲ ಸ್ವಚ್ಛ ಮಾಡಲಿಕ್ಕೆ ಇವತ್ತು ನಾವು ನೋಡ್ತಿರುವಂಥ ಈ ಜೋಗುಳಬಾವಿಯಲ್ಲಿ ನಿರಂತರವಾಗಿ ಸ್ವಚ್ಛತೆ ಕೆಲಸವನ್ನು ನಡೀತಾ ಇದೆ. ಸೊ ಎಲ್ಲ ಕಡೆ ಸ್ವಚ್ಛತೆ ನಡೀತಾ ಭಾಳ ಖುಷಿ ಆಯಿತು ಇದನ್ನೆಲ್ಲ ನೋಡಿ. ನಾವು ನೋಡ್ರಿ, ಇಲ್ಲಿ ಭಕ್ತಾದಿಗಳು ಇಲ್ಲಿ ಬಂದಾಗ ದಯವಿಟ್ಟು ಇಲ್ಲಿ ಏನು ದರ್ಶನಕ್ಕೆ ಬರ್ತಾ ಇರ್ತಕ್ಕಂಥ ಭಕ್ತಾದಿಗಳಿಗೆ ನಾನು ಒಂದು ವಿನಂತಿಯನ್ನು ಮಾಡ್ಕೋತೀನಿ. ದಯವಿಟ್ಟು ಇಲ್ಲಿ ಸ್ನಾನ ಮಾಡ್ತಿರ್ತಕ್ಕಂಥ ಇಲ್ಲಿ ಸ್ನಾನ ಮಾಡಿದ ಮೇಲೆ ನೀವು ದಯವಿಟ್ಟು ಈ ಶ್ಯಾಂಪು ಮತ್ತು ಏನು ಹಳೆಯ ಬಟ್ಟೆಗಳನ್ನು ಒಗ್ಯಾಕೆ ಹೋಗ್ಬೇಡ್ರಿ. ಜೊತೆಗೆ ಈ ಸಾಬೂನು ಚೀಟ್ಗಳು ಅಥವಾ ಪ್ಲಾಸ್ಟಿಕ್ಕು ಕ್ಯಾರಿ ಬ್ಯಾಗ್ಗಳನ್ನು ಇಲ್ಲಿ ದಯವಿಟ್ಟು ಒಗ್ಯಾಕೆ ಹೋಗ್ಬೇಡ್ರಿ. ಅದಕ್ಕೆ ಏನು ಇಲ್ಲಿ ಪರ್ಯಾಯವಾಗಿ ವ್ಯವಸ್ಥಿತವಾಗಿ ಇರತಕ್ಕಂಥ ಏನು ಕಸದ ತೊಟ್ಟಿಯಲ್ಲಿ ಹಾಕಿ ದಯವಿಟ್ಟು ಸಹಕಾರ ಕೊಡ್ರಿ. ಯಾಕಂದರೆ ಇಲ್ಲಿ ನಮ್ಮ ತಾಲೂಕು ಅಷ್ಟೇ ಅಲ್ಲ, ಜಿಲ್ಲೆ ಅಷ್ಟೇ ಅಲ್ಲ, ರಾಜ್ಯ ಅಷ್ಟೇ ಅಲ್ಲ, ಎಲ್ಲ ರಾಜ್ಯಗಳ ಜನಸಂಖ್ಯೆ ಇಲ್ಲಿ ಭಕ್ತಾದಿಗಳು ಆಗಮಿಸೋದ್ರಿಂದ ಇಲ್ಲೆಲ್ಲ ಸ್ವಚ್ಛತೆ ಇರಬೇಕು. ನೀವು ಕೂಡಿ ಈ ಸ್ವಚ್ಛತೆಯನ್ನು ಇಟ್ಕೋಬೇಕಾಗಿ ವಿನಂತಿಯನ್ನು ಮಾಡ್ಕೋತಾ ಆ ದೇವಿ ತಾಯಿ ಎಲ್ಲರಿಗೂ ಎಲ್ಲ ಬೇಡಿದ್ದನ್ನು ಕೊಟ್ಟು ಈ ತಿಂಗಳು ಏನು ಬಿಸಿಲು ಸಿಕ್ಕಾಪಟ್ಟೆ ಹೋಯ್ತಾ ಇದೆ. ಇಲ್ಲೆಲ್ಲ ನೋಡ್ಬೋದು ನೀರಿನ ಸಮಸ್ಯೆ ಭಾಳ ಆಗ್ತಿದೆ. ಸೊ ಅದಕ್ಕಾಗಿ ಎಲ್ಲ ಕಡೆಗೆ ಮಳೆ ಆಗಲಿ ಅಂತ ನಾನು ಆ ತಾಯಿಯಲ್ಲಿ ವಿಶೇಷವಾಗಿ ಬೇಡ್ಕೋತಾ ಇದ್ದೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಧನ್ಯವಾದಗಳು.